Jacar Academy. ಹೆಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು SSLC ತರಗತಿಗೆ ಸಂಬಂಧಿಸಿದಂತೆ ಪೂರಕ ವಾಚನದಿಂದ ಬರುವಂತ ಪಾಠ 1 ಶನಿ ಸಬ್ಸೆ ಸುಂದರ ಗ್ರಹ ಹೈ. ಈ ಒಂದು ಪಾಠದ ವಿವರಣೆ ಈಗಾಗಲೇ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದಿರಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಪಾಠದ ಅಭ್ಯಾಸ ಭಾಗವನ್ನ, ಈ ಒಂದು ಪಾಠದಲ್ಲಿ ಬರುವಂತ ಅಭ್ಯಾಸ ಪ್ರಶ್ನೆ ಉತ್ತರಗಳನ್ನ ಜೊತೆಗೆ ಎಕ್ಸ್ಟ್ರಾ ಕ್ವಶನ್ ಗಳನ್ನು ಕೂಡ ನೋಡೋಣ. ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ಮಕ್ಕಳೇ, ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು, ಬ್ರಹ್ಮಾಂಡದಲ್ಲಿ ನಮಗೆ ಕಾಣುವಂತ ಶನಿ ಗ್ರಹ ಈ ತರ ಕಾಣುತ್ತೆ. ಇಲ್ಲಿನೂ ಕೂಡ ಒಂದು ಚಿತ್ರವನ್ನ ತಾವುಗಳು ಕಾಣಬಹುದು. ಈ ತರ ಅದರ ಸುತ್ತಲೂ ಕೂಡ ಏನಿದೆ ಅಂದ್ರೆ ಒಂದು ರಿಂಗ್ ಟೈಪ್ ಇದೆ. ಸೊ ಇದು ಬನ್ನಿ ತಡ ಮಾಡದೆ ಪ್ರಶ್ನೆಗಳತ್ತ ಸಾಗೋಣ. प्रश्न 1 है उत्तर लिखिए ಅಂತ ಕೊಡಲಾಗಿದೆ. प्रश्न 1 है सौर मंडल का सबसे बड़ा ग्रह कौन सा है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका सही उत्तर है बृहस्पति ಅಥವಾ इसी को हम क्या कहते हैं गुरु. सौर मंडल का सबसे बड़ा ग्रह है ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. ಇನ್ನು ಪ್ರಶ್ನೆ 2 ನೋಡುವುದಾದರೆ सौर मंडल में शनि ग्रह का स्थान क्या है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका सही उत्तर है शनि सौर मंडल का सबसे बड़ा दूसरा ग्रह, ಎರಡನೇ ಸ್ಥಾನವನ್ನ ಹೊಂದಿದೆ. प्रश्न 3 देखेंगे पृथ्वी और सूर्य में कितना फासला है. ಇಲ್ಲಿ ಮಕ್ಕಳೇ ಫಾಸ್ಲಾ ಅಂದ್ರೆ ದೂರ ಅಂತ ಕರಿತೀವಿ, या फिर कितनी दूरी है, ಎಷ್ಟು ದೂರವಿದೆ ಅಂತ. जिसका उत्तर होगा पृथ्वी और सूर्य में करीब 15 करोड़ किलोमीटर की दूरी है अथवा दूरी पर है ಎನ್ನುವಂತದ್ದನ್ನು ಕೂಡ ಸರಿಯಾಗಿರುವಂತಹ ಉತ್ತರ. प्रश्न 4 देखेंगे शनि किसका पुत्र है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. उत्तर होगा शनि महाराजा सूर्य का पुत्र है ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. प्रश्न 5 देखेंगे शनैचर का अर्थ क्या है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर होगा शनैचर का अर्थ है धीमी गति से चलने वाला ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. प्रश्न 6 देखेंगे सूर्य का एक चक्कर लगाने में शनि को कितना समय लगता है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर होगा सूर्य का एक चक्कर लगाने में शनि को 30 वर्षों का समय लगता है. कितने वर्षों का बच्चों? 30 वर्षों का, 30 ವರ್ಷಗಳ ಸಮಯವನ್ನ ತೆಗೆದುಕೊಳ್ತಾ ಇದೆ. प्रश्न 7 देखेंगे शनि एक राशि में कितने सालों तक रहता है. साल ಅಂದ್ರೆ ವರ್ಷ ಅಂತ ಕರಿತೀವಿ, ಅಥವಾ कितने ವರ್ಷों तक ಅಂತನೂ ಕೂಡ ಬರೆದ್ರೆ ಕೇಳಿದ್ರೆ ಸರಿಯಾಗಿರುವಂತ ಪ್ರಶ್ನೆ. ಸಾಲ್ ಅಂದ್ರೆ ವರ್ಷ, ಎಷ್ಟು ವರ್ಷಗಳವರೆಗೆ ಇರುತ್ತೆ ಅಂತ ಹೇಳಿ. इसका उत्तर होगा एक राशि में करीब 2.5 साल तक रहता है. ಎಷ್ಟು? 2.5 ವರ್ಷ, 2.5 ವರ್ಷದವರೆಗೆ ಒಂದು ರಾಶಿಯಲ್ಲಿ ಶನಿ ವಾಸ ಮಾಡ್ತದೆ. प्रश्न 8 है बहुत कम सूर्यताप किस ग्रह पर होता है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर है बहुत कम सूर्यताप शनि ग्रह पर होता है. प्रश्न 9 देखेंगे शनि का निर्माण किस प्रकार हुआ है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर होगा शनि का निर्माण हाइड्रोजन, हीलियम, मीथेन तथा एमोनिया गैसों से हुआ है ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. प्रश्न 10 देखेंगे सौर मंडल का सबसे बड़ा उपग्रह कौन सा है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर होगा ग्यानिमिड उपग्रह सौर मंडल का सबसे बड़ा उपग्रह है ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ. प्रश्न 11 देखेंगे. प्रश्ನೆ 11 ನೋಡುವುದಾದ್ರೆ शनि सौर मंडल का सबसे सुंदर ग्रह है कैसे स्पष्ट कीजिए. ಸೊ ಈ ಒಂದು ಪ್ರಶ್ನೆ ಹಲವಾರು ಬಾರಿ ಪರೀಕ್ಷೆಯಲ್ಲಿ 2 ಅಂಕಕ್ಕೆ ಕೇಳಲಾಗುತ್ತೆ. ಸೊ ಈ ಒಂದು ಪಾಠದಿಂದ 2 ಅಂಕ ಫಿಕ್ಸ್ ಆಗಿ ಮಕ್ಕಳೇ ಬಂದೇ ಬರ್ತವೆ. ಸೊ ಎಲ್ಲ ಪ್ರಶ್ನೆಗಳನ್ನ ನೀವು ಮಾಡಲೇಬೇಕಾಗಿರುವಂತದ್ದು 2 ಅಂಕಗಳು ಪೂರಕ ವಾಚನದಿಂದ ಈ ಒಂದು ಪಾಠದಿಂದ ಬಂದೇ ಬರ್ತವೆ. तो जिसका उत्तर हम लिखेंगे शनि को यदि दूरबीन से देखा जाए तो इस ग्रह के चारों ओर वलय अथवा गोल दिखाई देते हैं. प्रकृति ने शनि ग्रह के गले में खूबसूरत हार डाल दिया है. शनि के इन वलयों या कंकनों ने इस ग्रह को सौर मंडल का सबसे सुंदर एवं मनोहर ग्रह बनाया है ಎನ್ನುವಂತದ್ದು. ಸೊ ಇಷ್ಟು ಪಾಯಿಂಟ್ಗಳು ಬರೆದ್ರೆ ಮಕ್ಕಳೇ ನಿಮಗೆ 2 ಅಂಕಗಳು ಲಭಿಸ್ತವೆ. प्रश्न 12 देखेंगे शनि एक अत्यंत ठंडा ग्रह है कैसे स्पष्ट कीजिए. ಸೊ ಇದನ್ನು ಕೂಡ ಹಲವಾರು ಬಾರಿ ಪರೀಕ್ಷೆಯಲ್ಲಿ ನಿಮಗೆ ಕೇಳಲಾಗಿದೆ. जिसका उत्तर हम पॉइंट्स के रूप में लिखेंगे, पॉइंट्स ರೂಪದಲ್ಲಿ ಬರೀಬೇಕು. शनि ग्रह सूर्य से पृथ्वी की अपेक्षा करीब 10 गुना अधिक दूर है, इसलिए बहुत कम सूर्यताप उस ग्रह तक पहुंचता है, पृथ्वी का मात्र 1/4 हिस्सा. इसलिए शनि के वायुमंडल का तापमान शून्य के नीचे 150 सेंटीग्रेड के आसपास रहता है.
इसलिए शनि एक ಅತ್ಯಂತ ठंडा ಗ್ರಹ है ಎನ್ನುವಂತದ್ದು ಉತ್ತರವನ್ನ ಮಕ್ಕಳೇ ತಾವುಗಳು ಬರೀಬೇಕು. ಸೊ ಇಷ್ಟು ಪಾಯಿಂಟ್ ಗಳನ್ನು ಬರೆದ್ರೆ ನಿಮಗೆ 2 ಅಂಕಗಳು ಮಕ್ಕಳೇ ಲಭಿಸ್ತವೆ. ಪ್ರಶ್ನೆ 13 है, ಇದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಇದು ಎಕ್ಸ್ಟ್ರಾ ಪ್ರಶ್ನೆ. ಸೊ ಇದು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿಲ್ಲ, ಆದ್ರೆ ಹಲವಾರು ಬಾರಿ ಇದನ್ನ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ, ಹಲವಾರು ಬಾರಿ ಇದನ್ನ ಎಕ್ಸಾಮ್ ಅಲ್ಲಿ ಬಹಳಷ್ಟು ಸಲ ಇದನ್ನು ಕೂಡ ಕೇಳಲಾಗಿದೆ. टाइटन के बारे में लिखिए ಅನ್ನುವಂತ ಪ್ರಶ್ನೆಯನ್ನ ಕೇಳಲಾಗುತ್ತೆ. जिसका उत्तर होगा शनि का सबसे बड़ा चंद्र टाइटन मंडल का सर्वाधिक महत्वपूर्ण और दिलचस्प उपग्रह है. टाइटन हमारे चंद्र से काफी बड़ा है. टाइटन का व्यास 5150 किलोमीटर है ಎನ್ನುವಂತದ್ದನ್ನ ಬರಿಬೇಕು. प्रश्न 14 देखेंगे, शनि के उपग्रहों के बारे में लिखी ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗುತ್ತೆ ಎಕ್ಸಾಮ್ಗೆ. ಸೊ ಇದು ಕೂಡ ನಿಮ್ಮ ಪುಸ್ತಕದಲ್ಲಿ ಇಲ್ಲ, ಇದು ಕೂಡ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಹಾಗೂ ಹಲವಾರು ಬಾರಿ ಇದನ್ನು ಕೂಡ ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಹಲವಾರು ಬಾರಿ ಇದನ್ನು ಕೂಡ ಕೇಳಲಾಗಿದೆ. जिसका उत्तर हम लिखेंगे, अभी 2 दशक पहले तक शनि के 10 उपग्रह खोजे गए थे, लेकिन अब शनि के उपग्रहों की संख्या 17 पर पहुंच गई है. शनि का सबसे बड़ा चंद्र टाइटन सौर मंडल का सर्वाधिक महत्वपूर्ण और दिलचस्प उपग्रह है. टाइटन हमारे चंद्र से भी काफी बड़ा है. टाइटन का व्यास 5150 किलोमीटर है, परंतु वाइजर यान के खोजबीन से पता चला है कि बृहस्पति का गैनिमिड सौर मंडल का सबसे बड़ा उपग्रह है ಎನ್ನುವಂತದ್ದನ್ನ ಮಕ್ಕಳೇ ಬರೀಬೇಕು. ಸೊ ಇಷ್ಟು ಬರೆದ್ರೆ ಏನಾಗುತ್ತೆ ಅಂದ್ರೆ ನಮಗೆ 2 ಅಂಕಗಳು ಲಭಿಸ್ತವೆ. ಮಕ್ಕಳೇ ಪೂರಕ ವಾಚನದಿಂದ ನಮಗೆ 2+2 ಅಂದ್ರೆ ಒಟ್ಟಿಗೆ 4 ಅಂಕಗಳು ಬರ್ತವೆ. ಸೊ ಈ ಒಂದು ಪಾಠದಿಂದ ಕಂಪಲ್ಸರಿಯಾಗಿ 2 ಅಂಕಗಳು ಇಂಪಾರ್ಟೆಂಟ್ ಆಗಿ 2 ಅಂಕಗಳು ಬಂದೇ ಬರ್ತವೆ. ಸೊ ಇದನ್ನ ನೀವು ಕಂಪಲ್ಸರಿಯಾಗಿ ಮಾಡಿ ಹಾಗೂ 2 ಅಂಕಗಳನ್ನು ಪಡೆದುಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ ಅಕಾಡೆಮಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿ ಹಾಗೂ ಮುಂಬರುವಂತ ವಿಡಿಯೋಗಳನ್ನು ನೋಡ್ತಾ ಇರಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಇದನ್ನು ಹಂಚಿಕೊಳ್ಳಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.